ಸವತಿ ತಾಯಿಯಾದ ಸುರೇಖಾ ರೈಲ್ವೆ ಸ್ಟೇಷನ್ ಅಲ್ಲಿ ಚಾಟ್ ಸೆಂಟರ್ ಅನ್ನು ಇಟ್ಕೊಂಡು ಅವಳ ಮಗಳಾದ ಹರಿತನನ್ನು ಚೆನ್ನಾಗಿ ಓದಿಸ್ತಾ ಇದ್ಲು. ಸವತಿ ಮಗಳಾದ ಚಂದ್ರಿಕನನ್ನು ಚಾಟ್ ಸೆಂಟರ್ ಹತ್ರ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿದ್ಲು. ಒಂದು ದಿನ, ಏಯ್ ಚಂದ್ರಿಕಾ, ನೀನು ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲಿಂದ ಇಳಿಯುವಂತಹ ಪ್ರಯಾಣಿಕರಿಗೆ ನಮ್ಮ ಚಾಟ್ ಸೆಂಟರ್ ಬಗ್ಗೆ ಹೇಳಿ ಕರ್ಕೊಂಡ್ ಬಾ. ಇವತ್ತು ನಿನ್ಗೆ ಟಾರ್ಗೆಟ್ ಕೊಟ್ಟಿರೋದು 1000 ರೂಪಾಯಿ. ಹೀಗೆ ಸುರೇಖಾ ಹೇಳುವಾಗ ಚಂದ್ರಿಕಾ ಆಶ್ಚರ್ಯದಿಂದ ನೋಡುತ್ತಾ, ಅಯ್ಯೋ ಚಿಕ್ಕಮ್ಮ, 1000 ರೂಪಾಯ? ಅದು ಹೇಗೆ ಸಾಧ್ಯ ಚಿಕ್ಕಮ್ಮ? ನಮ್ಮ ಎಗ್ ಚಾಟ್ ಒಂದ್ ಪ್ಲೇಟ್ ಬೆಲೆ 30 ರೂಪಾಯಿ. 1000 ರೂಪಾಯಿ ಅಂದ್ರೆ ಎಷ್ಟು ಜನರಿಗೆ ವ್ಯಾಪಾರ ಮಾಡ್ಬೇಕು? ಮತ್ತೆ ನೀನ್ 3 ಹೊತ್ತು ಊಟ ಮಾಡೋದು, ಹಾಕೊಳ್ಳುವ ಬಟ್ಟೆ, ನಿನ್ನ ಮುಖಕ್ಕೆ ಪೌಡರು, ನಿನ್ಗೆ ಓದ್ಲಿಕ್ಕೆ ಬುಕ್ಕು, ಇದೆಲ್ಲ ಸುಮ್ನೆ ಬಂದ್ಬಿಡುತ್ತಾ? ಹೋಗಿ ನಾನ್ ಹೇಳಿದ ಹಾಗೆ ಮಾಡು. 1000 ರೂಪಾಯಿಗೆ 1 ರೂಪಾಯಿ ಕಡಿಮೆ ಆದ್ರೂ ನಿನ್ನ ನಾನ್ ಸುಮ್ನೆ ಬಿಡಲ್ಲ. ಚಿಕ್ಕಮ್ಮ, ನಾನು ಅವ್ರ ಹತ್ರ ಹೋಗಿ ನಮ್ಮ ಎಗ್ ಸೆಂಟರಿಗೆ ಬನ್ನಿ ಅಂತ ಕರೆದ್ರೆ ಚೆನ್ನಾಗಿರೋದಿಲ್ಲ. ನಾನೇ ನಮ್ಮ ಎಗ್ ಚಾಟ್ ನ ಒಂದು ದೊಡ್ಡ ಪ್ಲೇಟ್ ಅಲ್ಲಿ ಇಟ್ಕೊಂಡು ಎಗ್ ಚಾಟ್ ಅಂತ ಬಿಸಿ ಬಿಸಿಯಾಗಿ ಮಾರ್ಕೊಂಡ್ ಬರ್ತೀನಿ. ಇದು ಕೂಡ ಚೆನ್ನಾಗಿದೆ. 5 ಪ್ಲೇಟ್ ಎಗ್ ಚಾಟ್ ನ ಒಂದು ಟ್ರೇ ಎಲ್ಲ ಹಾಕೊಂಡು ತಗೊಂಡೋಗು. 5 ಮಾರಿದ ತಕ್ಷಣ ಮತ್ತೆ ಬಂದು ಇನ್ನಷ್ಟು ತಗೊಂಡೋಗು. ನನ್ ಬಗ್ಗೆ ಗೊತ್ತು ತಾನೇ? ಗೊತ್ತು ಚಿಕ್ಕಮ್ಮ, ನನ್ಗೆ ಹೊಡಿಬೇಡಿ, ಮಾರ್ಕೊಂಡ್ ಬರ್ತೀನಿ. ಇವಾಗಲ್ಲ ಕಣೆ ನನ್ ಸೌತಿ ಮಗ್ಳೆ, ಮಾಡದಿದ್ರೆ ಆವಾಗ ಕೊಡ್ತೀನಿ ನೋಡು. ಬೇಡ ಚಿಕ್ಕಮ್ಮ, ನೀವು ಕೊಟ್ಟ ಟಾರ್ಗೆಟ್ ನ ಮುಗಿಸೋದು ನನ್ ಕರ್ತವ್ಯ. ಖಂಡಿತ ಮಾಡ್ಕೊಂಡ್ ಬರ್ತೀನಿ. ಹೀಗೆ ಒಂದು ದೊಡ್ಡ ಟ್ರೇಯಲ್ಲಿ 5 ಪ್ಲೇಟ್ ಎಗ್ ಚಾಟ್ ಅನ್ನು ಇಟ್ಕೊಂಡು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರಂಗೆ ಬಂದ್ಲು. ಪ್ಲಾಟ್ಫಾರಂ ಅಲ್ಲಿ ಜನರೇ ಇಲ್ದೆ ಡೆಲ್ ಆಗಿತ್ತು. ಆದ್ರೂ ಮಾರ್ಬೇಕು ಅಂತ ಚಂದ್ರಿಕಾ ಎಗ್ ಚಾಟ್ ನ ಮಾರ್ಲಿಕ್ಕೆ ಆರಂಭಿಸಿದ್ಲು. ಬಿಸಿ ಬಿಸಿ ಎಗ್ ಚಾಟ್, ಪ್ಲೇಟ್ 30 ರೂಪಾಯಿ ಮಾತ್ರ. ಸ್ವಲ್ಪ ಖಾರ ಖಾರ, ಸ್ವಲ್ಪ ಸಿಹಿ ಸಿಹಿ. ಒಮ್ಮೆ ತಿಂದ್ರೆ ಮತ್ತೆ ಇನ್ನೊಂದ್ ಪ್ಲೇಟ್ ಬೇಕು ಅಂತ ನೀವೇ ಕೇಳ್ತೀರಾ? ಹೀಗೆ ಚಂದ್ರಿಕಾ ಹೇಳುತ್ತಾ ಮುಂದೆ ಹೋಗ್ತಾ ಇದ್ಲು. ಒಂದು ಕಡೆ ಸುದರ್ಶನ್ ಎನ್ನುವ ವ್ಯಕ್ತಿ ಒಬ್ಬ ಕೂತಿದ್ದ. ಅವನ ಬಳಿ ಹೋದ್ಲು. ನಮಸ್ತೆ ಸರ್. ನಮಸ್ತೆ ಅಮ್ಮ, ಏನ್ ಹೇಳು, ಏನ್ ಬೇಕು? ಸರ್, ನಿಮ್ನ ನೋಡಿದ್ರೆ ತುಂಬಾ ದೂರ ಟ್ರಾವೆಲ್ ಮಾಡುವ ಹಾಗೆ ಇದೆ. ನನ್ ಜೊತೆ 1 ಪ್ಲೇಟ್ ಎಗ್ ಚಾಟ್ ನ ತಿಂದು ನೋಡಿ ಸರ್, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಟೈಮ್ ಪಾಸ್ ಕೂಡ ಆಗುತ್ತೆ. ನೋಡಮ್ಮ, ನನಗೆ ಹಸಿವಾಗ್ತಿಲ್ಲ. ಇನ್ನೊಂದು ವಿಷಯ ಏನಂದ್ರೆ, ನಾನು ಹೊರಗಿನ ಫುಡ್ ನ ತಿನ್ನೋದಿಲ್ಲ. ಅದಕ್ಕೆ ನನ್ ಜೊತೆ ಮಾತಾಡ್ಕೊಂಡ್ ಟೈಮ್ ವೇಸ್ಟ್ ಮಾಡಕ್ಕೆ ಇನ್ನೊಬ್ರ ಜೊತೆ ಹೋಗಿ ವ್ಯಾಪಾರ ಮಾಡು. ಹಾಗೆ ಅಲ್ಲ ಸರ್, ನಮ್ಮ ಚಿಕ್ಕಮ್ಮ ಎಗ್ ಚಾಟ್ ಸೆಂಟರ್ ನ ಇಟ್ಕೊಂಡಿದ್ದಾರೆ. ನನ್ನ ಜೊತೆ ಇದ್ದ ಮಾರ್ಕೋಬಾ ಅಂತ ಕಳ್ಸಿದ್ರು. 1 ಪ್ಲೇಟ್ ತಿಂದು ನೋಡಿ ಸರ್, ಪ್ಲೀಸ್ ಸರ್, ಒಂದೇ 1 ಪ್ಲೇಟ್ ತಗೊಳ್ಳಿ ಸರ್. ಬೇಡಮ್ಮ, ನನ್ನ ಸುಮ್ನೆ ಹಿಂಸೆ ಮಾಡ್ದೆ ನನ್ನ ಬಳಿಯಿಂದ ಹೊರಟೋಗು. ಅದಲ್ಲ ಸರ್, ಇದನ್ನ ಮಾರ್ಕೊಂಡು ಹೋಗೋದಿದ್ರೆ ನನ್ ಚಿಕ್ಕಮ್ಮ ನನ್ನ ತುಂಬಾ ಹೊಡಿತಾರೆ. ನಾನು ಬಂದು ಹೊಡಿಬೇಡಿ ಅಂತ ಹೇಳ್ತೀನಿ ಬಾ. ನೀವು ಬಂದು ಹೇಳಿದ್ರೆ ನನ್ನ ಇನ್ನಷ್ಟು ಹೊಡಿತಾರೆ ಸರ್. ಸರಿ, ಪರವಾಗಿಲ್ಲ, ನಾನ್ ಬೇರೆಯವ್ರ ಜೊತೆ ಟ್ರೈ ಮಾಡ್ಕೋತೀನಿ. ಹೀಗೆ ಹೇಳಿ ಚಂದ್ರಿಕಾ ಎಗ್ ಚಾಟ್ ನ ಮಾರ್ತಾ ಇದ್ಲು. ರೈಲ್ವೆ ಸ್ಟೇಷನ್ ಹತ್ರ ಎಗ್ ಚಾಟ್ ಸೆಂಟರ್ ಅನ್ನು ಇಟ್ಕೊಂಡಿರುವ ಸುರೇಖಾ ಸುತ್ತಮುತ್ತ ನೋಡುತ್ತಾ, ಈ ಮೂದೇವಿ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ. 5 ಪ್ಲೇಟ್ ಎಗ್ ಚಾಟ್ ನ ತಗೊಂಡೋದ್ಲು. ಇಷ್ಟೊತ್ತಾದ್ರೂ ಮಾರ್ಕೊಂಡ್ ಬರ್ಲೇ ಇಲ್ಲ. ಇವಳೆಲ್ಲೋ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ದಾಳೆ. ಇವಳನ್ನ ಹುಡ್ಕಕ್ಕೆ ನನ್ನಿಂದ ಆಗಲ್ಲ. ಇವಳು ಮನೆಗ್ ಬಂದ್ಮೇಲೆ ನಾನ್ ಯಾರು ಅಂತ ಅವಳಿಗೆ ತೋರಿಸ್ತೀನಿ. ಎಗ್ ಚಾಟಿಗೋಸ್ಕರ ಬರ್ತಾ ಇರುವ ಜನರಿಗೆ ಎಗ್ ಚಾಟ್ ಅನ್ನು ಮಾಡಿಕೊಡ್ತಾ ಇದ್ಲು. ಹೀಗೆ ಸಮಯ ರಾತ್ರಿ 10 ಗಂಟೆ ಆಯಿತು. ಚಂದ್ರಿಕಾ ಸುರೇಖಾ ಮನೆಗೆ ಬಂದ್ರು. ಮನೆಯಲ್ಲಿರುವ ಅವಳ ಸ್ವಂತ ಮಗಳಾದ ಹರಿತಾ ಮೊಬೈಲ್ ಫೋನ್ ಅನ್ನು ಕೂತ್ಕೊಂಡು ನೋಡ್ತಾ ಇದ್ಲು. ಏನಮ್ಮ ಹರಿತಾ, ಏನಾದ್ರೂ ತಿಂದಿಯಾ? ಇವಳು ಮಾಡಿರುವ ಅಡಿಗೆ ನನ್ಗೆ ಇಷ್ಟ ಆಗಿಲ್ಲ ಅಂತ ಚಿಕನ್ ಬಿರಿಯಾನಿನ ಆರ್ಡರ್ ಮಾಡಿದೀನಿ ಮಮ್ಮಿ. ನಾನ್ ತಿಂದು ಪ್ಲೇಟ್ ನ ಸಿಂಕ್ ಅಲ್ಲಿ ಹಾಕಿದೀನಿ. ನಿನಗೂ ಕೂಡ 1 ಪ್ಲೇಟ್ ನ ಆರ್ಡರ್ ಮಾಡಿ ಇಟ್ಟಿದೀನಿ, ಹೋಗಿ ತಿನ್ನು ಮಮ್ಮಿ. ನನಗೆ ಆರ್ಡರ್ ಮಾಡಿಲ್ವಾ ತಂಗಿ? ಹೀಗೆ ಚಂದ್ರಿಕಾ ಕೇಳಿದಾಗ ಹರಿತನಿಗೆ ಕೋಪ ಬಂತು. ಏಯ್, ನೀನ್ ನಮ್ಗೆ ಕೆಲ್ಸದಾಳು ಕಣೆ. ನಾವ್ ಹೇಳಿದ್ನ ಮಾಡ್ಬೇಕು, ಕೊಟ್ಟಿದ್ನ ತಿನ್ಬೇಕು. ಹೀಗೆ ಹರಿತ ಹೇಳುವಾಗ ತಾಯಿ ಸುರೇಖಾ ಕೂಡ ಕೊಟ್ಟಿದ್ನ ತಿನ್ಬೇಕು. ಬೆಳಿಗ್ಗೆ ನೀನು ಅನ್ನ ಸಾರು ಮಾಡಿ ಇಟ್ಟಿದ್ದೆ ಅಲ್ವಾ, ಹೋಗಿ ಅದನ್ನ ತಿಂದು ಪಾತ್ರೆ ಎಲ್ಲ ತೊಳ್ದಿಟ್ಟು ಆಮೇಲೆ ಹೋಗಿ ಮಲ್ಕೋ. ಹಾಗೆ ಹೇಳಿದಾಗ ಚಂದ್ರಿಕಾ ದುಃಖದಲ್ಲಿ ಮುಖವನ್ನಿಟ್ಕೊಂಡು, ಸರಿ ಚಿಕ್ಕಮ್ಮ, ಹಾಗೆ ಹೇಳಿ ಅಲ್ಲಿಂದ ಒಳಗೆ ಹೊರಟೋದ್ಲು. ಮರುದಿನ ಹರಿತಾ ಕಾಲೇಜಿಗೆ ಹೋಗುತ್ತಾ, ಮಮ್ಮಿ ಮಮ್ಮಿ ಹಾಗೆ ಕರೆದಾಗ ಸುರೇಖಾ ಹಣವನ್ನು ತೆಗೆದುಕೊಂಡು ಬಂದ್ಲು. ತಗೊಮ್ಮ ಹಣ, ಕಾಲೇಜಲ್ಲಿ ಏನೋ ಫಂಕ್ಷನ್ ಇದೆ, ಹೊಸ ಬಟ್ಟೆ ಬೇಕು ಅಂತ ಹೇಳ್ದೆ ಅಲ್ವಾ, ಈ ಹಣನ ತಗೊಂಡೋಗಿ
ಕ್ಲಾಸ್ ಆದ್ಮೇಲೆ ಫ್ರೆಂಡ್ಸ್ ಜೊತೆ ಹೋಗಿ ತಗೋ. ಹಾಗೆ ಹೇಳಿ ಹಣವನ್ನು ಕೊಟ್ಲು. ಸುರೇಖನ ಹತ್ರ ಚಂದ್ರಿಕಾ ಬಂದ್ಲು. ಚಿಕ್ಕಮ್ಮ, ನಾನ್ ಕೂಡ ಕ್ಲಾಸಿಗೆ ಹೋಗ್ತೀನಿ. ನನಗೂ ಕೂಡ ಕಾಲೇಜಲ್ಲಿ ಫಂಕ್ಷನ್ ಇದೆ. ನನಗೂ ಹೊಸ ಬಟ್ಟೆ ಬೇಕು, ಸ್ವಲ್ಪ ದುಡ್ಡು ಕೊಡ್ತೀರಾ? ಹಾಗೆ ಕೇಳಿದ್ಲು. ಅದಕ್ಕೆ ಸುರೇಖಾ ಕೋಪದಿಂದ, ನಿನ್ನ ಕಾಲೇಜಿಗೆ ಕಳ್ಸೋದೇ ದಂಡ ಅಂತ ನಾನ್ ಯೋಚನೆ ಮಾಡಿದ್ರೆ ನಿನ್ಗೆ ಹೊಸ ಬಟ್ಟೆ ಬೇಕಾಗಿತ್ತಾ? ನಿನಗೆ ಫ್ರೀ ಸೀಟ್ ಸಿಕ್ತು ಅಂತಾನೆ ಕಾಲೇಜಿಗೆ ಕಳಿಸ್ತಾ ಇರೋದು. ನಿಂಗೆ ಹೊಸ ಬಟ್ಟೆ ಏನು ಬೇಡ. ಹಾಗೆ ಕಾಲೇಜಿಗೆ ಹೊರಡು ಹೋಗು. ಆ ಮಾತು ಕೇಳಿ ಚಂದ್ರಿಕಾ ದುಃಖಪಟ್ರು. ಆಮೇಲೆ ಅನುಸರಿಸಿಕೊಂಡು ಕಾಲೇಜಿಗೆ ಹೋದ್ಲು. ಬಾ ತಂಗಿ, ಇಬ್ರು ಹೋಗೋದು ಒಂದೇ ಕಾಲೇಜಿಗೆ ತಾನೆ, ಇಬ್ರು ಒಟ್ಟಿಗೆ ಹೋಗೋಣ ಬಾ. ಹೀಗೆ ಚಂದ್ರಿಕಾ ಹೇಳಿದಾಗ ಹರಿತನಿಗೆ ಕೋಪ ಬಂದು ಅವಳನ್ನ ಒಡೆದು, ನೀನು ನಾನು ಒಟ್ಟಿಗೆ ಹೋಗೋದ? ನಿನ್ ಮುಖನ ಒಂದ್ಸಲ ಕನ್ನಡಿಯಲ್ಲಿ ನೋಡ್ಕೋ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಸುರೇಖಾ ಅದನ್ನು ನೋಡಿ ನಗ್ತಾ ಇದ್ಲು. ಸುರೇಖಾ ತುಂಬಾ ದುಃಖ ಪಟ್ಕೊಂಡು ಕಣ್ಣೀರಾಕೊಂಡು ಕಾಲೇಜಿಗೆ ಹೋದ್ಲು. ಹೀಗೆ ದಿನಗಳು ಕಳೆದವು. ಒಂದು ದಿನ ರಾತ್ರಿ ಸಮಯದಲ್ಲಿ ಚಂದ್ರಿಕಾ ಓದ್ತಾ ಇರುವಾಗ ಬೆಡ್ಡಲ್ಲಿ ಮಲ್ಕೊಂಡಿರುವ ಸುರೇಖಾ ಎದೆ ನೋವು ತಾಳಲಾರದೆ, ಅಯ್ಯೋ ಎದೆ ನೋವಾಗ್ತಿದೆ, ಅಯ್ಯೋ ದೇವ್ರೇ ಎದೆ ತುಂಬಾ ನೋವಾಗ್ತಿದೆ ಹಾಗೆ ಹೇಳ್ತಾ ಇದ್ಲು. ಪಕ್ಕದಲ್ಲಿ ಮಲ್ಕೊಂಡಿದ್ದ ಹರಿತ ನಿದ್ರೆಯಿಂದ ಎದ್ದೊಳದೆ ಹಾಗೆ ಮಲ್ಕೊಂಡಿದ್ಲು. ಸುರೇಖಾ ನೋವು ನೋವು ಅಂತ ಕಿರ್ಚಾಡಿ ಸತ್ತೋದ್ಲು. ಮರುದಿನ ಚಂದ್ರಿಕಾ ಹರಿತ ಅದನ್ನು ತಿಳಿದು ಊರಿನವರನ್ನು ಕರೆದು ಶಾಸ್ತ್ರಗಳನ್ನು ಮಾಡಿ ಮುಗಿಸಿದ್ರು. ಹೀಗೆ ತಿಥಿಯ ದಿನ ಊರಿನ ಜನರನ್ನು ಕರೆದು ಅವರಿಗೆ ಊಟವನ್ನು ಬಡಿಸಿದ್ರು. ಊರಿನ ಜನರು ಗೊತ್ತಿರುವವರು ಚಂದ್ರಿಕಾ ಮತ್ತು ಹರಿತನನ್ನು ಇಬ್ರು ಒಟ್ಟಿಗೆ ಇರಿ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ಅಕ್ಕ ಚಂದ್ರಿಕಾ ಮಾತಾಡ್ಬೇಕು ಅಂತ ಯೋಚನೆ ಮಾಡಿದ್ರು. ಹರಿತ ತಂಗಿ ಮಾತಾಡ್ತಾನೆ ಇಲ್ಲ, ಬೈತಾನೇ ಇದ್ಲು. ಚಂದ್ರಿಕಾ ಮಾತ್ರ ಹೆಗ್ಚಾಟ್ ಅನ್ನು ಮಾರುತ್ತಾ ಹಣ ಸಂಪಾದನೆ ಮಾಡ್ತಾ ಇದ್ಲು. ಖರ್ಚಿಗೆ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಉಳಿದ ಹಣವನ್ನು ಹರಿತನ ಎಜುಕೇಶನ್ಗೆ ಕೂಡಿಡ್ತಾ ಇದ್ಲು. ಒಂದು ದಿನ, ಹರಿತ, ಒಂದ್ ವಾರದಿಂದ ನೋಡ್ತಾ ಇದ್ದೀನಿ, ನೀನ್ ಕಾಲೇಜಿಗೆ ಹೋಗ್ತಾ ಇಲ್ಲಲ್ಲ, ಏನಾಯ್ತು? ನಿನಗೆ ಯಾಕೆ ಹೇಳ್ಬೇಕು? ನಾನು ನಿನ್ನ ಅಕ್ಕ, ನೀನು ನನ್ನ ತಂಗಿ. ಆ ಸಂಬಂಧ ನನ್ನ ಅಮ್ಮನ ಜೊತೆನೆ ಹೊರಟೋಯ್ತು. ಹಾಗೆ ಹೇಳ್ಬೇಡ ಹರಿತ. ಅಕ್ಕ ನಾನಿದ್ದೀನಲ್ವಾ, ಏನಾಯ್ತು ಅಂತ ನನ್ ಜೊತೆ ಹೇಳದಿದ್ರೆ ನನಗ್ ಮಾತ್ರ ಹೇಗೆ ಗೊತ್ತಾಗುತ್ತೆ? ಕಾಲೇಜ್ ಫೀಸ್ ಕಟ್ಟಿಲ್ಲ ಅಂತ ಕಾಲೇಜಿಗೆ ಬರ್ಬೇಡ ಅಂತ ಹೇಳಿದ್ರು. ನನಗೆ ಹೇಳಿದ್ರೆ ನಾನು ಕಾಲೇಜ್ ಫೀಸ್ ಕಟ್ತಾ ಇದ್ದೆ ಅಲ್ವಾ? ನಿನ್ನ ಹಣ ನನಗ್ ಬೇಕಾಗಿಲ್ಲ, ನಿನ್ನ ಹಣ ನಿನ್ ಜೊತೆನೆ ಇಟ್ಕೋ. ಹಠ ಮಾಡ್ಬೇಡ. ಇಂದಿನಿಂದ ನಾವು ಚೆನ್ನಾಗಿ ಒಗ್ಗಟ್ಟಿನಿಂದ ಇರುವ. ಯಾಕೆ ಸುಮ್ನೆ ಜಗಳ ಹೇಳು? ನಾನ್ ಹೇಗೋ ಅಮ್ಮ ಮಾಡ್ತಿದ್ದ ಎಕ್ಚೆಟ್ ವ್ಯಾಪಾರನ ಮಾಡ್ತಿದ್ದೀನಿ. ಹಣವನ್ನು ಸಂಪಾದನೆ ಮಾಡಿ ಆ ಹಣದಲ್ಲಿ ನಿನ್ನ ಕಾಲೇಜ್ ಫೀಸ್ ನ ಕಟ್ತೀನಿ. ನೀನು ಚೆನ್ನಾಗಿ ಓದು ತಂಗಿ. ಹೀಗೆ ಚಂದ್ರಿಕಾ ಹೇಳಿದಾಗ ಹರಿತ ಆಲೋಚನೆ ಮಾಡ್ತಾ ಇದ್ಲು. ಅಕ್ಕ ಹೇಳಿದ ಹಾಗೆ ಇವಾಗ ಮಮ್ಮಿ ಇಲ್ಲ, ಇರೋದು ನಾನು ಚಂದ್ರಿಕಾ ಮಾತ್ರ ತಾನೆ. ಅವಳು ಹೇಗೋ ತಾಯಿ ಮಾಡ್ತಿದ್ದ ವ್ಯಾಪಾರವನ್ನು ಅವಳು ಮಾಡಿ ನನ್ನ ಓದಿಸ್ತೀನಿ ಅಂತ ಹೇಳ್ತಿದ್ದಾಳೆ ಅಲ್ವಾ? ಮೊದಲಿನಂತೆ ಓದುವ ಹಾಗೆ ನಾಟಕ ಮಾಡ್ಕೊಂಡು ಅಕ್ಕನ ಜೊತೆಯಿಂದ ಹಣನ ತಗೊಂಡೋಗ್ತೀನಿ. ಹೀಗೆ ಆಲೋಚನೆ ಮಾಡಿ ಹೊರಗೆ ಮಾತ್ರ, ಸರಿ ಅಕ್ಕ, ನೀನ್ ಹೇಳಿದ ಹಾಗೆ ತಾಯಿ ಇಲ್ಲ, ನೀನು ನಾನು ಮಾತ್ರ. ನಮ್ಮಲ್ಲೇ ನಾವು ಯಾಕೆ ಹೀಗೆ ಜಗಳ ಮಾಡ್ಕೋಬೇಕು? ನೀನು ಬುದ್ಧಿಯಿಂದ ಎಕ್ಚೆಟ್ ವ್ಯಾಪಾರನ ಮಾಡು, ನಾನ್ ಬುದ್ಧಿಯಿಂದ ಕಾಲೇಜ್ಗೆ ಹೋಗಿ ಓದ್ತೀನಿ. ಆಯ್ತು ತಂಗಿ, ಹಾಗಾದ್ರೆ ನಾಳೆಯಿಂದ ಇಬ್ರು ಕಾಲೇಜಿಗೆ ಒಟ್ಟಿಗೆ ಹೋಗೋಣ. ಅದೇನು, ನೀನ್ ಕೂಡ ಕಾಲೇಜಿಗೆ ಬರ್ತೀಯಾ? ಹೌದು ತಂಗಿ, ಇದಕ್ಕೆ ಮುಂಚೆ ನೀನ್ ನನ್ನ ಆಟಾಡ್ಸ್ದಂಗೆ ಇವಾಗ ಆಟಾಡ್ಸಕ್ಕಾಗಲ್ಲ. ನಾವಿಬ್ರು ಒಟ್ಟಿಗೆ ಕಾಲೇಜ್ಗೆ ಹೋಗ್ಬೇಕು, ನಾವಿಬ್ರು ಒಟ್ಟಿಗೆ ವ್ಯಾಪಾರನ ಮಾಡ್ಬೇಕು. ಆಯ್ತಕ್ಕ, ತಗೋ ಹಣ, ನಿನ್ಗೆ ಇಷ್ಟವಾದಂಗೆ ಎಂಜಾಯ್ ಮಾಡ್ಕೊ ಹೋಗು. ಹಾಗೆ ಹೇಳಿ ಹಣವನ್ನು ಕೊಟ್ಲು. ಹರಿತ ಹಣವನ್ನು ತೆಗೆದುಕೊಂಡು ಹೊರಗಡೆ ಹೋದ್ಲು. ಮರುದಿನದಿಂದ ಅಕ್ಕ ತಂಗಿ ಇಬ್ರು ಎಕ್ಚೆಟ್ ವ್ಯಾಪಾರವನ್ನು ಮಾಡಿಕೊಂಡು ಇಬ್ಬರು ಸೇರಿ ಒಟ್ಟಿಗೆ ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ರು. ಅಮಿನಪುರ ಎನ್ನುವ ಗ್ರಾಮದಲ್ಲಿ ಚಂದ್ರಿಕಾ ಎನ್ನುವ ಮಹಿಳೆ ಇದ್ಲು. ಅವಳಿಗೆ ಅವಳ ತಂಗಿಯಾದ ಹಾರಿಕಾ ಅಂದ್ರೆ ತುಂಬಾ ಇಷ್ಟ. ಹಾರಿಕಾ, ನಾನು ಓದ್ತೀನಿ ಅಂದಾಗ ಚಿಕ್ಕ ವಯಸ್ಸಲ್ಲಿ ತಂದೆ ಬೇಡ ಅಂತ ಹೇಳಿ ನನ್ನನ್ನು ಕೆಲ್ಸಕ್ಕೇನೆ ಕಳಿಸ್ಬಿಟ್ರು. ನಿನ್ನ ಕೂಡ ಸ್ಕೂಲಿಗೆ ಹೋಗೋದ್ ಬೇಡ, ಅವಳು ಕೂಡ ಕೆಲ್ಸಕ್ಕೆ ಹೋಗ್ಲಿ ಅಂತ ಹೇಳಿದ್ರು. ಆದ್ರೆ ನಾನು ತಂದೆ ಜೊತೆ ಜಗಳ ಮಾಡ್ಕೊಂಡು ನಿನ್ನ ಓದಿಸ್ತಾ ಇದ್ದೀನಿ. ನೀನು ಚೆನ್ನಾಗಿ ಓದ್ಬೇಕಮ್ಮ. ಅಕ್ಕ, ನೀನೇನು ಚಿಂತೆ ಮಾಡ್ಬೇಡ, ನಾನು ಚೆನ್ನಾಗಿ ತಾನೇ ಓದ್ತಿದ್ದೀನಿ. ನಾನು ಚೆನ್ನಾಗಿ ಓದಿ ನಿಮ್ಮೆಲ್ಲರನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನಮ್ನ ಚೆನ್ನಾಗಿ ನೋಡ್ಕೊಳ್ಳೋದಿದ್ರು ಪರವಾಗಿಲ್ಲ, ನೀನ್ ಮಾತ್ರ ಚೆನ್ನಾಗಿ ಓದ್ಬೇಕಮ್ಮ. ಹೀಗೆ ಚಂದ್ರಿಕಾ ತುಂಬಾ ಕಷ್ಟಪಟ್ಟು ತಂಗಿಯನ್ನು ಓದಿಸಿದ್ಲು. ಹೀಗೆ ಹಾರಿಕಾ ಸ್ಕೂಲ್ ಎಜುಕೇಶನ್ ಮುಗಿಸಿ
ಸಿಟಿಗೆ ಹೋಗಿ ಓದ್ತಾ ಇದ್ಲು. ಅಕ್ಕ, ನಾನು ಎಲ್ಲಿಗೂ ಹೋಗಲ್ಲಕ್ಕ, ನಾನು ಇಲ್ಲೇ ಇರ್ತೀನಿ. ಇಷ್ಟರವರೆಗೆ ನಾನು ಓದಿದ್ದೆಲ್ಲ ಸಾಕು. ಏನೈತೆ? ಮೊನ್ನೆ ತನಕ ನೀನು ಚೆನ್ನಾಗಿ ತಾನೇ ಓದ್ತಾ ಇದ್ದೆ, ಇವಾಗ ಯಾಕೇನೆ ಹೀಗೆ ಮಾತಾಡ್ತಿದ್ದೀಯಾ? ಅಕ್ಕ, ಪಟ್ನದಲ್ಲಿ ಓದ್ಬೇಕಂದ್ರೆ ಹಾಸ್ಟೆಲಲ್ಲಿ ಇದ್ದು ಓದ್ಬೇಕು, ನನ್ನಿಂದ ಆಗಲ್ಲಕ್ಕ. ಹಾರಿಕಾ, ನೀನು ಪಟ್ನಕ್ಕೆ ಹೋಗಿ ಓದದಿದ್ರೆ ಇಷ್ಟು ವರ್ಷ ನೀನು ಕಷ್ಟಪಟ್ಟು ಓದಿ ತಗೊಂಡಿರುವ ಮಾರ್ಕ್ಸ್ ಎಲ್ಲ ನೀರಲ್ಲಿ ಬಿಟ್ಟ ಹಾಗಿರುತ್ತೆ. ಇಲ್ಲಿ ನೋಡು, ಈ ಸುತ್ತಮುತ್ತ ಇರುವ ಊರಲ್ಲಿ ಯಾರಿಗೂ ಕೂಡ ನಿನ್ನಷ್ಟು ಮಾರ್ಕ್ ಇದುವರೆಗೂ ಬರ್ಲೇ ಇಲ್ಲ. ಅದಲ್ಲಕ್ಕ, ನನಗೆ ತುಂಬಾ ಜನ ಹೇಳಿದ್ರು ಹಾಸ್ಟೆಲಲ್ಲಿ ಇರೋದು ತುಂಬಾ ಕಷ್ಟ ಅಂತ. ಯಾರೇ ಹೇಳಿದ್ದು ಹಾಸ್ಟೆಲಲ್ಲಿ ಇರೋದು ತುಂಬಾ ಕಷ್ಟ ಅಂತ? ಬೆಳಿಗ್ಗೆ ಬೇಗನೆ ಟಿಫನ್ ಕೊಡ್ತಾರೆ ಗೊತ್ತಾ, ಪದೇ ಪದೇ ಚಿಕನ್ ಕೂಡ ಮಾಡ್ಕೊಡ್ತಾರೆ. ಅದು ಮಾತ್ರ ಅಲ್ಲದೆ ಯಾವಾಗ್ಲೂ ಫ್ರೆಂಡ್ಸ್ ಜೊತೆನೇ ಇರ್ಬೋದು. ನೀನು ಯಾವಾಗ್ಲೂ ನನ್ನ ಜೊತೆ ಹೇಳ್ತಾನೆ ಇರ್ತೀಯಲ್ಲ, ಅಕ್ಕ ನನ್ನ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಮಾತಾಡಕ್ ಬಿಡು ಅಂತ. ಅಲ್ಲೋದ್ರೆ ಯಾವಾಗ್ಲೂ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡೇ ಇರ್ಬೋದು. ಹೀಗೆ ಚಂದ್ರಿಕಾ ಹಾರಿಕನನ್ನು ಹಾಸ್ಟೆಲಿಗೆ ಕಳಿಸುವ ದಾರಿಯಲ್ಲೇ ಇದ್ಲು. ಹೀಗೆ ಹಾರಿಕಾ ಹಾಸ್ಟೆಲಲ್ಲಿ ಇದ್ದು ಓದಲು ಒಪ್ಪಿಕೊಂಡ್ಲು. ಆದರೆ ಅವಳ ತಂದೆ ಮಾತ್ರ, ಹಾರಿಕಾ ಪಟ್ನಕ್ಕೆ ಹೋಗಿ ಓದೋದು ನನಗೆ ಸ್ವಲ್ಪ ಕೂಡ ಇಷ್ಟನೇ ಇಲ್ಲ. ಹೌದು, ಅವಳು ಅಷ್ಟು ದೂರ ಹೋಗಿ ಹಾಸ್ಟೆಲಲ್ಲಿ ಓದೋದು ಯಾರಿಗೋಸ್ಕರ? ಅದು ಮಾತ್ರ ಅಲ್ಲದೆ ಇವಳನ್ನು ಹಾಸ್ಟೆಲಿಗೆ ಕಳಿಸಿ ಓದಿಸಕ್ಕೆ ನನ್ ಜೊತೆ ಹಣ ಇಲ್ಲ. ಅಪ್ಪ, ಇವಾಗ ನೀವು ಅವಳನ್ನ ಹಾಸ್ಟೆಲಿಗೆ ಕಳಿಸಿ ಓದಿಸದಿದ್ರೆ ನಾನು ಅವಳು ಈ ಮನೆ ಬಿಟ್ಟು ಎಲ್ಲಿಗಾದ್ರೂ ಹೋಗ್ಬಿಡ್ತೀವಿ. ಹೀಗೆ ಹೆದರಿಸಿದ್ಲು ಚಂದ್ರಿಕಾ. ಹೀಗೆ ಏನು ಮಾಡಲು ಸಾಧ್ಯವಾಗದೆ ಅವಳ ತಂದೆ ಹಾಸ್ಟೆಲಿಗೆ ಕಳಿಸಲು ಒಪ್ಪಿಕೊಂಡ. ಆ ನಂತರ ಚಂದ್ರಿಕಾ ಹಾರಿಕನನ್ನು ಹಾಸ್ಟೆಲಿಗೆ ಸೇರಿಸಲು ಕರ್ಕೊಂಡೋದ್ಲು. ಹಾರಿಕಾ, ಇಲ್ ನೋಡು, ಈ ಬ್ಯಾಗಲ್ಲಿ ನಿನಗೆ ಇಷ್ಟವಾದ ತಿಂಡಿಗಳು, ಲಡ್ಡು ಎಲ್ಲನೂ ಇಟ್ಟಿದ್ದೀನಿ. ಇದ್ನ ಯಾರಿಗೂ ತೋರ್ಸದೆ ನೀನೊಬ್ಳೇ ತಿನ್ನು, ಯಾರಿಗೂ ಕೊಡ್ಬೇಡ, ಸರಿನಾ? ಅಕ್ಕ, ನನಗೆ ತುಂಬಾ ಭಯ ಆಗ್ತಿದೆ ಕಣೆ. ಯಾಕೇನೆ ಭಯ ಪಡ್ತಿದ್ದೀಯಾ? ನಿನ್ ಜೊತೆ ನಿನ್ನ ಫ್ರೆಂಡ್ಸ್ ಇಲ್ವಾ? ಏನು, ನಿನ್ನ ನಾನು ಕಾಡೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ, ಸುಮ್ನೆ ಅಳದೆ ಒಳಗೆ ಹೋಗು. ನಾನು ಸ್ವಲ್ಪ ದಿನ ಆದ್ಮೇಲೆ ಬರ್ತೀನಿ ನಿನ್ನ ಕರ್ಕೊಂಡೋಗಕ್ಕೆ. ಚೆನ್ನಾಗಿ ಓದು. ಹೀಗೆ ಚಂದ್ರಿಕಾ ಹಾರಿಕನಿಗೆ ಒಳ್ಳೆ ಬುದ್ಧಿಗಳನ್ನು ಹೇಳಿ ಅಲ್ಲಿಂದ ಹೊರಟೋದ್ಲು. ಚಂದ್ರಿಕಾ ಹಾರಿಕನಿಗೆ ಧೈರ್ಯವನ್ನು ಹೇಳಿದ್ಲೇ ಹೊರತು ಮನೆಗೆ ಹೋಗಿ ತನ್ನ ತಂಗಿಯನ್ನು ಯೋಚನೆ ಮಾಡ್ಕೊಂಡು ಅಳ್ತಾ ಇದ್ಲು. ಅದನ್ನು ನೋಡಿದ ಅವಳ ತಂದೆ, ಏನು ಚಂದ್ರಿಕಾ ಇದು? ಅವಳನ್ನು ಹಾಸ್ಟೆಲಿಗೆ ಕಳ್ಸಿಕೊಟ್ಟಿದ್ದೆ ನೀನು, ಹೀಗೆ ಕಳ್ಸ್ಕೊಟ್ಟು ಅಳ್ತಾ ಇದ್ದೀಯಲ್ವಾ? ಅವಳನ್ನ ಹಾಸ್ಟೆಲಿಂದ ಪುನಃ ಹೋಗಿ ಕರ್ಕೊಂಡ್ ಬಾ. ಇಲ್ಲ ಅಪ್ಪ, ಈ ಕಷ್ಟ ಸ್ವಲ್ಪ ದಿನಾನೇ. ಅವಳು ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಹೋದ್ರೆ ಈ ಕಷ್ಟಗಳೆಲ್ಲ ಸಂತೋಷವಾಗಿ ಬದಲಾಗುತ್ತೆ. ಹೀಗೆ ಕಣ್ಣೀರನ್ನು ಹಾಕಿಕೊಂಡು ತನ್ನ ಕೆಲಸವನ್ನು ಮಾಡ್ತಾ ಇದ್ಲು ಚಂದ್ರಿಕಾ. ಹೀಗೆ ಹಾಸ್ಟೆಲಿಗೆ ಹೋದ ಮೊದಲ ದಿನ ಹಾರಿಕಾ 10 ಜನ ಇರುವ ರೂಮಲ್ಲಿ ಮಲ್ಕೊಂಡ್ಲು. ಹೀಗೆ ಅವಳ ಪಕ್ಕದಿಂದ ಗುರ್ ಗುರ್ ಅಂತ ಜೋರಾಗಿ ಶಬ್ದಗಳು ಬರ್ತಾ ಇತ್ತು. ಹಾರಿಕಾ ಭಯದಿಂದ ಎದ್ದು, ಅಯ್ಯೋ ಹುಲಿ ಹುಲಿ ಹೀಗೆ ಜೋರಾಗಿ ಕಿರ್ಚಿದ್ಲು. ಆಗ ಎಲ್ಲರೂ ಎದ್ದು, ಏನಾಯ್ತು ಏನಾಯ್ತು ಹಾರಿಕಾ? ಹುಲಿನಾ? ಯಾವ ಹುಲಿನೂ ಇಲ್ಲ, ನೀನು ಭಯಪಡ್ಬೇಡ. ಇಲ್ಲ, ನನಗೆ ಶಬ್ದ ಬಂತು, ಗುರ್ ಗುರ್ ಅಂತ. ಅದು ಹುಲಿದಲ್ಲ ಕಣೆ ಶಬ್ದ, ನಾನೇ ಗೊರ್ಕೆ ಹೊಡೆದ ಶಬ್ದ, ಮಲ್ಕೋ. ಹೀಗೆ ಎಲ್ಲರೂ ಹೋಗಿ ಮಲ್ಕೊಂಡ್ರು. ಹಾರಿಕಾ ಕೂಡ ನಿದ್ರೆ ಮಾಡ್ಬೇಕು ಅಂದ್ಕೊಂಡ್ರು ಕೂಡ ಅವಳ ಗೆಳತಿಯ ಶಬ್ದದಿಂದ ನಿದ್ರೆ ಬರಲಿಲ್ಲ. ಮರುದಿನ ಹಾರಿಕಾ ನಿದ್ರೆ ಇಲ್ಲದ ಕಾರಣ ತನ್ನ ಕ್ಲಾಸ್ ರೂಮಲ್ಲಿ ನಿದ್ರೆ ಮಾಡಿದ್ಲು. ಏಯ್ ಹಾರಿಕಾ, ಕ್ಲಾಸ್ ರೂಮಲ್ಲಿ ಯಾರಾದ್ರೂ ನಿದ್ರೆ ಮಾಡ್ತಾರಾ? ನಿದ್ರೆ ಮಾಡ್ಲಿಕ್ಕ ನಿಮ್ಮ ಮನೆಯವರು ಕರ್ಕೊಂಬಂದು ಇಲ್ಲಿ ಸೇರಿಸಿದ್ದು, ಎದ್ದೇಳು. ಹೀಗೆ ಲೆಕ್ಚರರ್ ಅವಳಿಗೆ ಹೊಡೆದ್ರು. ಆ ನೋವನ್ನು ತಡೆಯಲಾಗದೆ ಅವತ್ತಿಡೀ ಅಳ್ತಾನೆ ಇದ್ಲು. ಹೀಗೆ ಮರುದಿನ ಅವಳ ಗೆಳತಿ ಗೊರಟೆ ಶಬ್ದ ಕೇಳಿದ್ರು ಕೂಡ ಹಾರಿಕಾ ನಿದ್ರೆ ಮಾಡಲು ಪ್ರಯತ್ನಿಸಿದ್ಲು. ಬೆಳಿಗ್ಗೆನೆ ಹಾರಿಕನ ಫ್ರೆಂಡ್ಸ್, ಹಾರಿಕಾ ಎದ್ದೇಳು, ಬೇಗ ಸ್ನಾನ ಮಾಡಿ ಕ್ಲಾಸಿಗೆ ಹೋಗೋಣ. ಹಬ್ಬಾ, ಯಾಕ್ರೆ ಇಷ್ಟು ಬೇಗನಾ? ಹಾರಿಕಾ ಎದ್ದು ಸ್ನಾನಕ್ಕೆ ಹೋದ್ಲು. ನೀರು ತುಂಬಾ ತಣ್ಣಗೆ ಇತ್ತು. ಇದು ನೀರಾ ಅಥವಾ ಐಸಾ? ಹೀಗೆ ಯೋಚನೆ ಮಾಡಿ ತಣ್ಣೀರಲ್ಲೇ ಸ್ನಾನ ಮಾಡಿದ್ಲು. ಹಾರಿಕಾ, ನಿನಗೆ ಬಿಸಿನೀರು ಬೇಕಂದ್ರೆ ನನ್ನ ಜೊತೆ ಹೀಟರ್ ಇದೆ, ಬೇಕಂದ್ರೆ 2 ರೂಪಾಯಿ ಕೊಟ್ಬಿಟ್ಟು ತಗೋ. ಏನು 2 ರೂಪಾಯಿನಾ?
ನನ್ನ ಅಕ್ಕ ಪ್ರತಿದಿನ ನನಗೆ ಕೊಡೋದೇ 5 ರೂಪಾಯಿ. ಹಾಗೆ ಅಂತ ನಿಟ್ಟುಸಿರಿ ಬಿಟ್ಲು. ಒಂದು ದಿನ ಹಾರಿಕಾ ಕ್ಲಾಸ್ ರೂಮಿಗೆ ಹೋಗುವಾಗ, ಹಾರಿಕಾ, ಈ ಬಟ್ಟೆ ಏನು ಹೀಗಿದೆ? ನೀನು ಕಾಲೇಜಿಗೆ ಬರ್ತಿದ್ದೀಯ ಅಂತ ಯೋಚನೆ ಇದೆಯಾ? ನಾಳೆಯಿಂದ ನೀನು ಬಟ್ಟೆಗೆ ಐರನ್ ಮಾಡ್ಕೊಂಡು ಬರದಿದ್ರೆ ನಿನ್ನ ಕ್ಲಾಸ್ ರೂಮ್ ಒಳಗೆ ಬಿಡದೇ ಇಲ್ಲ. ಹೀಗೆ ತುಂಬಾ ಸೀರಿಯಸ್ ಆಗಿ ಹೇಳಿದ್ರು ಲೆಕ್ಚರರ್. ಸಂಜೆ ಹಾಸ್ಟೆಲಿಗೆ ಹೋಗ್ತಾ ಇರುವಾಗ ಹಾರಿಕಾ ತನ್ನ ಗೆಳತಿಯಾದ ಗೀತನ ಬಳಿ, ಗೀತಾ, ನಿನ್ ಜೊತೆ ಇರುವ ಐರನ್ ಬಾಕ್ಸ್ ಕೊಡ್ತೀಯಾ? ನನ್ ಬಟ್ಟೆನ ಐರನ್ ಮಾಡ್ಕೋತೀನಿ. ಐರನ್ ಬಾಕ್ಸ್ ಬೇಕು ಅಂದ್ರೆ 5 ರೂಪಾಯಿ ಕೊಡು. ಏನು 5 ರೂಪಾಯಿನಾ? ಅದಕ್ಕೆ ಬದಲು ಹೀಟರೇ ಪರವಾಗಿಲ್ಲ. ಇಲ್ ನೋಡು, 2 ರೂಪಾಯಿ ತಗೊಂಡು ಹೀಟರ್ ಕೊಡು. ಹೀಟರ್ ಅಲ್ಲಿ ಏನ್ ಮಾಡ್ತೀಯಾ? ಐರನ್ ಮಾಡ್ಕೋತೀನಿ. ಹೀಟರ್ ಅಲ್ಲಿ ಐರನ್ ಹೇಗೆ ಮಾಡ್ಕೋತಾಳೆ? ಇವಳಿಗೆ ಏನಾಗಿದೆ? ಹುಚ್ಚಿಡ್ದಿದ್ಯಾ? ಹಾಗೆ ಆಲೋಚನೆ ಮಾಡ್ತಾ ಇದ್ಲು. ಆದ್ರೆ ಹಾರಿಕಾ ಹೀಟರ್ ಅನ್ನು ತೆಗೆದುಕೊಂಡು ಹೋಗಿ ನೀರನ್ನು ಬಿಸಿ ಮಾಡಿ ಚೊಂಬಲ್ಲಿ ಬಿಸಿನೀರನ್ನು ತೆಗೆದುಕೊಂಡು ಅದರಲ್ಲಿ ಬಟ್ಟೆನ ಐರನ್ ಮಾಡ್ತಿದ್ಲು. ಅದನ್ನು ನೋಡಿದ ಗೀತಾ, ಅಯ್ಯೋ ದೇವ್ರೆ, ನೀನ್ ಎಲ್ಲಿದ್ರು ಬದುಕ್ತೀಯ ಕಣೆ. ಹೀಗೆ ಹಾರಿಕಾ ಹಾಸ್ಟೆಲ್ ಅಲ್ಲಿ ಕಷ್ಟಪಡ್ತಾ ಇದ್ಲು. ಅಯ್ಯೋ ದೇವ್ರೆ, ನನ್ನಿಂದ ಈ ಹಾಸ್ಟೆಲ್ ಅಲ್ಲಿ ಇರಕ್ಕಾಗಲ್ಲಪ್ಪ. ಇನ್ನು 1 ನಿಮಿಷ ಕೂಡ ಇಲ್ಲಿರಲ್ಲ. ಬೆಳಿಗ್ಗೆ ಟಿಫನ್ ಕೂಡ ಚೆನ್ನಾಗಿರಲ್ಲ, ಮಧ್ಯಾಹ್ನ ಊಟನೂ ಚೆನ್ನಾಗಿರಲ್ಲ. ನನ್ನಿಂದ ಆಗಲ್ಲಪ್ಪ. ಹೀಗೆ ದುಃಖ ಪಡ್ತಾ ಇದ್ಲು. ಹೀಗೆ ಚಂದ್ರಿಕಾ ಹಾರಿಕಾನ ಸ್ವಲ್ಪ ದಿನ ಮನೆಗೆ ಕರ್ಕೊಂಡೋಗೋಣ ಅಂತ ಆಲೋಚನೆ ಮಾಡಿ ಹಾರಿಕಾನ ಮನೆಗೆ ಕರ್ಕೊಂಡ್ಬಂದ್ಲು ಚಂದ್ರಿಕಾ. ಇದೇ ಸರಿಯಾದ ಸಮಯ, ಏನಾದ್ರೂ ಒಂದು ಮಾಡಿ ಮನೆಯಲ್ಲೇ ಇರಬೇಕು. ಹಾಗೆ ಆಲೋಚನೆ ಮಾಡಿದ್ಲು ಹಾರಿಕಾ. ರಜೆಯನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಹಾರಿಕಾ. ಹಾರಿಕಾ, ನಿನ್ ಬಟ್ಟೆ ಎಲ್ಲ ತೆಗ್ದಿಟ್ಕೋತೀಯಾ? ನಾಳೆ ನೀನು ಹಾಸ್ಟೆಲಿಗೆ ಹೋಗ್ಬೇಕು. ಹಾಸ್ಟೆಲ್ ಅಂದಾಗ ಹಾರಿಕನಿಗೆ ತುಂಬಾ ದುಃಖ ಬಂತು. ಅಕ್ಕ, ನೀನ್ ಏನ್ ಹೇಳಿದ್ರು ಮಾಡ್ತೀನಿ, ಆದ್ರೆ ಹಾಸ್ಟೆಲಿಗೆ ಮಾತ್ರ ಹೋಗಲ್ಲಕ್ಕ. ಮತ್ತೆ ಏನೇ ಆಯ್ತು ನಿನ್ಗೆ? ಮೊನ್ನೆ ತನಕ ಹಾಸ್ಟೆಲ್ ಅಲ್ಲಿ ಚೆನ್ನಾಗಿತ್ತಾನೆ ಇದ್ದೆ. ಇಷ್ಟ ಇಲ್ಲಕ್ಕ, ತುಂಬಾ ಕಷ್ಟದಲ್ಲೇ ಇದ್ದೆ. ಅದು ಹಾಸ್ಟೆಲ್ ಅಲ್ಲಕ್ಕ, ಜೈಲು. ಕನಿಷ್ಠ ಜೈಲಲ್ಲಾದ್ರೂ ಸ್ವಲ್ಪ ನೆಮ್ಮದಿ ಇರುತ್ತೆ. ನಾನು ಇನ್ಮುಂದೆ ಅಲ್ಲಿಗೆ ಹೋಗೋದೇ ಇಲ್ಲ. ಹೀಗೆ ಅಳ್ತಾನೆ ಇದ್ಲು ಹಾರಿಕಾ. ಹಾಗೆ ಅಲ್ಲ ಹಾರಿಕಾ ಅಕ್ಕ, ಇನ್ಮುಂದೆ ನೀನು ಏನು ಹೇಳ್ಬಾರ್ದು. ನಿನಗೇನು, ಇಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು 3 ಹೊತ್ತು ಸುತ್ತಾಡ್ತೀಯ, ಆದ್ರೆ ನಾನು ಹಾಸ್ಟೆಲ್ ಅಲ್ಲಿ ಹಸಿವಲ್ಲಿರ್ಬೇಕಾ? ನೀನಿಲ್ಲಿ ಎಂಜಾಯ್ ಮಾಡ್ತಿದ್ದೀಯ, ನನ್ಗೆ ಗೊತ್ತಕ್ಕ. ನನ್ನ ಹೊರಗಡೆ ಕಳ್ಸಿ ನೀನ್ ಮಾತ್ರ ಮನೇಲಿ ಎಂಜಾಯ್ ಮಾಡ್ಬೇಕು ಅಂತಿದ್ದೀಯ. ನಾನು ಓದಿದ್ರೆ ಏನು, ಓದದಿದ್ರೆ ಏನು, ಇದು ನನ್ನ ಜೀವನ. ನನ್ನ ಜೀವನದಲ್ಲಿ ನಿನ್ನಿಷ್ಟ ಏನ್ ಬಂತು? ಹೀಗೆ ಹಾರಿಕಾ ಅವಳ ಬಾಯಿಗೆ ಬಂದ ಹಾಗೆ ಚಂದ್ರಿಕನನ್ನು ತುಂಬಾ ಕೋಪದಿಂದ ಬೈತಾನೆ ಇದ್ಲು. ಆ ಮಾತನ್ನು ಕೇಳಿ ಚಂದ್ರಿಕಾ ತುಂಬಾನೇ ದುಃಖಪಟ್ಲು. ನನ್ನ ಕ್ಷಮಿಸು ಹಾರಿಕಾ, ನಿನ್ನ ಇಷ್ಟದಂತೆ ಇರು. ನಿನ್ನ ದಾರಿಗೆ ನಾನು ಯಾವತ್ತೂ ಅಡ್ಡ ಬರದಿಲ್ಲ. ಹೀಗೆ ದುಃಖದಿಂದ ಹೇಳಿದ್ಲು ಚಂದ್ರಿಕಾ. ಹಾರಿಕನ ಮಾತನ್ನು ಕೇಳಿದ ಅವಳ ತಂದೆ, ಹಾರಿಕಾ, ತುಂಬಾ ದೊಡ್ಡ ದೊಡ್ಡ ಮಾತುಗಳನ್ನಾಡಿದ್ದೀಯ ನೀನು. ನಿನ್ನ ಓದಿಸ್ಲಿಕ್ಕೋಸ್ಕರ ನಿನ್ನ ಅಕ್ಕ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಗೊತ್ತಾ? ನಿನ್ನನ್ನು ಓದಿಸ್ಲಿಕ್ಕೆ ಅವಳು ಮಾಡಿರುವ ಸಾಲಕ್ಕೋಸ್ಕರ ಅವಳು ಮಾಡದಿರುವ ಕೆಲಸನೇ ಇಲ್ಲ. ಮನೆ ಕೆಲಸ ಆದ್ರೂ ಕೂಡ ಎಷ್ಟು ಕಷ್ಟಪಟ್ಟು ಮಾಡ್ತಾಳೆ ಗೊತ್ತಾ? ಯಾಕೆ ಅಂತ ನಿನಗೆ ಗೊತ್ತಾ? ಅವಳ ತಂಗಿನ ಚೆನ್ನಾಗಿ ಓದಿಸ್ಬೇಕು ಅಂತ. ಹೀಗೆ ಅವರ ತಂದೆ ಹಾರಿಕನಿಗೋಸ್ಕರ ಚಂದ್ರಿಕಾ ಎಷ್ಟು ಕಷ್ಟಪಡ್ತಿದ್ದಾಳೆ ಅನ್ನೋ ವಿಚಾರವನ್ನು ಹೇಳಿದ್ರು. ಆಗ ಹಾರಿಕಾ ಅವಳ ತಪ್ಪಿನ ಅರಿವಾಗಿ, ಅಕ್ಕ, ನನ್ನ ಕ್ಷಮಿಸಕ್ಕ, ನಾನು ಚೆನ್ನಾಗಿ ಓದಿ ಒಳ್ಳೆ ಹೆಸರು ಗಳಿಸ್ತೀನಿ. ಹಾಗೆ ಹೇಳಿ ಮತ್ತೆ ಹಾಸ್ಟೆಲಿಗೆ ಹೋಗಿ ಓದಲು ಆರಂಭಿಸಿದ್ಲು.